ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನನ್ನ ಫ್ಯಾಮಿಲಿನಲ್ಲಿ ಒಂದು ಶ್ರೀಮಂತ ಫಂಕ್ಷನ್ ಇದೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋನ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ, ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇವರು ಪಾಪ ನೆನ್ನೆ ನೈಟೇ ಡೆಕೋರೇಷನ್ ಎಲ್ಲ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು ಇವ್ರ ವರ್ಕು, ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಇಬ್ಬರೇ ಲೇಡೀಸ್ ಸೇರಿಕೊಂಡೇ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು. ಆ ಬ್ಯಾಕ್ಗ್ರೌಂಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗೆ ಆ ವರ್ಕ್ ಮುಗಿಸಿ ಅವ್ರ ಮನೆಗೆ ಹೋಗೋಷ್ಟೊತ್ತಿಗೆ 2:30 3 o'clock ಆಗೇ ಹೋಯಿತು. ಅಷ್ಟೊತ್ತಿಗೆ ಹೋಗಿದ್ರು ಕೂಡ ಅವರು ಬೆಳಗಿನ ಜಾವ 5 ಗಂಟೆಗೆ ಬಂದು ಮೇಕಪ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಅವ್ರು ಹೇಳ್ತಿದ್ರು ಪಾಪ ಅವರ ಒಂದು ಪ್ರಾಬ್ಲಮ್ಸ್ನ ಕೂಡ ಹೇಳ್ಕೊತಾಯಿದ್ರು. ಅಕ್ಕ ಇವಾಗ ಮೇಕಪ್ನ ನಾವು ವಹಿಸ್ಕೊತೀವಿ, ಸೊ ಅವರು ನಮಗೆ ಟೈಮೇ ಕೊಡೋದಿಲ್ಲ, ನಾವು ಅದು ಮೇಕಪ್ ಸೆಟ್ ಆಗಬೇಕು, ಬಟ್ ಅದು ಸೆಟ್ ಆಗದ್ರೇ ನಾವು ಬೇಗ ಬೇಗ ವರ್ಕ್ ಮಾಡಿಬಿಟ್ವಿ ಅಂದರೆ ನಮ್ಮ ವರ್ಕ್ನ ಯಾರೂ ಇಷ್ಟಪಡೋಲ್ಲ. ಸೊ ಸುಮಾರು ಜನ ಕಂಪ್ಲೇಂಟ್ಸ್ನೇ ಹುಡುಕ್ತಾರೆ, ಈ ರೀತಿ ಪ್ಯಾಚಿ ಇದೆ, ಮೇಕಪ್ ಚೆನ್ನಾಗಿ ಮಾಡಿಲ್ಲ, ಇಷ್ಟು ದುಡ್ಡು ಕೊಟ್ಟರು ಚೆನ್ನಾಗಿ ಮಾಡಿಕೊಟ್ಟಿಲ್ಲ, ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಫಾಲ್ಟ್ ಅಲ್ಲಿದೆ, ಆದ್ರೂ ಕೂಡ ನಮ್ಮ ಮೇಲೇ ಹೇಳ್ತಾರೆ ಅಂತ ಒಂದಷ್ಟು ಹೇಳ್ಕೊಂಡು ಮೇಕಪ್ ಮಾಡ್ತಾಯಿದ್ರು. ಪಾಪ ಸುಮಾರು ಜನ ಮೇಕಪ್ ಆರ್ಟಿಸ್ಟು ಇದೇ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಸೊ ಮದುವೆ ಫಂಕ್ಷನಲ್ಲೆಲ್ಲ ಅರ್ಜೆಂಟ್ ಮಾಡ್ತಾರೆ, ಮುಹೂರ್ತ ಟೈಮ್ ಆಗೋಯ್ತು, ಬೇಗ ಕಳಿಸಿ ಹಾಗೆ ಹೇಗೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ಅವರು ಟೈಮ್ ತೊಗೊಂಡು ಅವರು ಅಷ್ಟು ಅರ್ಜೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟೇ ಇವರು, ನಾವು ಹೇಳಿದ್ವಿ 10 ಗಂಟೆಗೆಲ್ಲ ಕೂರಿಸ್ತೀವಿ ಅಂತ, ಬಟ್ ಅದು ಅವರು 5 ಗಂಟೆಗೆ ಬಂದು ಮಾಡಿಕೊಟ್ಟು ಪಾಪ ಅವರು ಹೋದರು. ತುಂಬ ಚೆನ್ನಾಗಿ ಮಾಡಿಕೊಟ್ರು ಮಾತ್ರ, ನಿಜವಾಗ್ಲೂ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಯಾರಿಗಾದರೂ ಇವ್ರ ಕಾಂಟ್ಯಾಕ್ಟ್ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಮೆನ್ಷನ್ ಮಾಡ್ತೀನಿ. ಸೊ ಒಂದು ಲೋ ಬಜೆಟಲ್ಲೇ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇನ್ನು ನಾನು ಬ್ರೇಕ್ಫಾಸ್ಟ್ನ ಇವತ್ತು ಸ್ಕಿಪ್ ಮಾಡ್ತಾ ಇದ್ದೀನಿ, ಯಾಕೆಂತಂದರೆ ನನಗೂ ಕೂಡ ನೈಟೆಲ್ಲ ಸರಿಯಾಗಿ ನಿದ್ದೆ ಇಲ್ಲ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ನ ಅಷ್ಟು ಬೇಗ ತಿನ್ನೋಕ್ಕೂ ಆಗಲ್ಲ, ಬೆಳಗ್ಗೆ ಬೇಗ ಇದ್ದಿದ್ನಲ್ಲ. ಸೊ ಹಾಗಾಗಿ ಸರಿ ಬರಲ್ಲ ಅಂತೇಳಿ ಇವತ್ತು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಊಟನೇ ಮಾಡ್ಕೊಂಡಿದ್ದೀನಿ. ಇವತ್ತು ಊಟನ ತುಂಬ ಚೆನ್ನಾಗಿತ್ತು ಮಾತ್ರ. ಇವರು ಕೂಡ ಪಾಪ ಬೆಳಗ್ಗೆ 6 ಗಂಟೆಗೆ ಬಂದು ಅಡುಗೆ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ. ಅಡುಗೆನ ನಾವು ಕೂಡ ನಮ್ಮ ಫ್ಯಾಮಿಲಿಗಾಗಷ್ಟು ಮಾತ್ರ ಮಾಡಿಕೊಡಿ ಅಂತ ಹೇಳಿದ್ವಿ. ಈಗ ಸುಮಾರು ಜನ 100 ಜನಕ್ಕಾಗಷ್ಟು ಮಾಡಿಕೊಡಿ ಅಂದರೆ ಒಂದು 300 ಜನಕ್ಕೆ ಮಾಡಿಬಿಟ್ಟು ಊಟನೆಲ್ಲ ವೇಸ್ಟ್ ಮಾಡಿಸ್ತಾರೆ. ಸೊ ಆದರೆ ಇವರು ನಾವು ಕೇಳಿದಷ್ಟೇ ಮಾಡಿಕೊಟ್ಟಿದ್ರು, ಅಷ್ಟೇ ಕ್ವಾಲಿಟಿಲಿ ತುಂಬ ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಅದರಲ್ಲೂ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಹೇಳಿದ್ವಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಇನ್ನು ಊರಿಂದ ಬರೋರೆಲ್ಲ ಇದ್ದರು, ಅವರು ಕೂಡ ಬಂದಿದ್ದರು. ಸೊ ಹೀಗೆ ನಮ್ಮ ಫಂಕ್ಷನ್ ತುಂಬಾ ಚೆನ್ನಾಗಿ ನಡೀತು. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ, ಕೊನೆಯಲ್ಲಿ ಸಿಗ್ತೀನಿ.
ನಾನು ಕೂಡ ಫಂಕ್ಷನ್ನ ಮುಗಿಸ್ಕೊಂಡು ಒಂದು 6-6:30 ಹೊರಟೆ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.